ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಪ್ರಮುಖವಾಗಿ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ನೇರವಾಗಿ ಭಾರತದ ಮೇಲೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಬೀರಿದೆ ಅನ್ನೋದು ಬಹುತೇಕರಿಗೆ ಗೊತ್ತಿರುವಂತಹ ವಿಚಾರ. ಜಸ್ಟ್ ನಿಮಗೆ ಆಟೋ ಚಾಲಕರು, ಹೋಟೆಲ್ ಮಾಲೀಕರ ಪರದಾಟ ಮಾತ್ರ ಅಲ್ಲ, ನಮ್ಮ ರೈತರು ಕೂಡ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ. ಕಾರಣ ಇಲ್ಲಿ ಬೆಳೆದಂತಹ ಬೆಳೆಗಳು ಬೇರೆ ಕಡೆ ರಫ್ತಾಗ್ತಾ ಇತ್ತು. ರಫ್ತಾಗುವಂತಹ ಮಾರ್ಗಗಳೇ ಬಂದಾಗಿರೋದ್ರಿಂದ ಸಾಲ ಸೋಲ ಮಾಡಿ ಬೆಳೆದಂತಹ ಬೆಳೆಗಳು ಜಮೀನಲ್ಲೇ ಕೊಳೆತು ಹೋಗ್ತಾ ಇದೆ ಅಂತ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಳೆದ 40 ದಿನಗಳಿಂದ ನಡೆಯುತ್ತಿರುವ ಯುದ್ಧದ ಬಿಸಿ ಕೋಟೆನಾಡು ಚಿತ್ರದುರ್ಗದ ರೈತರಿಗೆ ನೇರವಾಗಿ ತಟ್ಟಿದೆ. ಪಾಶ್ಚಾತ್ಯ ದೇಶಗಳಿಗೆ ರಫ್ತಾಗುತ್ತಿದ್ದ ಕಲ್ಲಂಗಡಿ, ಕರ್ಬೂಜ ಹಾಗೂ ಬೂದಗುಂಬಳಕಾಯಿಗೆ ಬೇಡಿಕೆ ಕುಸಿದು ಬೆಲೆ ನೆಲಕಚ್ಚಿದೆ. ಜಿಲ್ಲೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆಗಳು ಈಗ ಭೂಮಿಯಲ್ಲೇ ವೈರಸ್ ರೋಗಕ್ಕೆ ತುತ್ತಾಗಿ ಕೊಳೆಯುತ್ತಿವೆ. ಸಿದ್ದವನಹಳ್ಳಿಯ ರೈತ ಮಲ್ಲಿಕಾರ್ಜುನ್ ಬರೋಬ್ಬರಿ 25 ಎಕರೆಯಲ್ಲಿ ಬೂದಕುಂಬಳಕಾಯಿ ಬೆಳೆದಿದ್ರು. ಆದರೆ ಯುದ್ಧದ ಎಫೆಕ್ಟ್ನಿಂದ 15 ಲಕ್ಷಕ್ಕೂ ಹೆಚ್ಚು ಬಂಡವಾಳ ನಷ್ಟವಾಗಿದೆ. ಇತ್ತ ರೈತ ತಿಪ್ಪೇಸ್ವಾಮಿ ಬೆಳೆದಿದ್ದ ಕಲ್ಲಂಗಡಿ ಕೂಡ ವೈರಸ್ ಪಾಲಾಗಿದೆ. ರಫ್ತು ಸ್ಥಗಿತಗೊಂಡಿರೋದು ಒಂದು ಕಡೆಯಾದ್ರೆ ಬಿಸಿಲಿನ ತಾಪಕ್ಕೆ ಬೆಳೆಗಳು ಬೆಂಕಿ ಇಲ್ಲದೆ ಸುಟ್ಟು ಹೋಗುತ್ತಿವೆ. ಈ ಸಾರಿ ಏನು ಅಲ್ಲಿ ಯುದ್ಧ ನಡೀತಾ ಇತ್ತಲ್ಲ, ಅಲ್ಲಿ ಗ್ಯಾಸಿನ ಪ್ರಾಬ್ಲಮ್ ಇಂದ ಇವತ್ತು ಇದೆಲ್ಲ ಸ್ಪೀಟ್ಗೆ ಹೋಗೋದು. ಕುಂಬಳ ಇಲ್ಲ, ಇದೆಲ್ಲ ಸ್ಪೀಟ್ ಮಾಡ್ಬೇಕಂತಂದ್ರೆ ಗ್ಯಾಸ್ ಬೇಕೇ ಬೇಕು, ಕಮರ್ಷಿಯಲ್ ಗ್ಯಾಸ್ ಬೇಕು. ಆ ಗ್ಯಾಸ್ ಸಿಗದ ಇದರಿಂದ ಏನು ಹೋಗ್ತಾ ಇಲ್ಲ. ಚೆನ್ನಾಗಿ ಬಂತು ಬರೋದೇನ, ಅದು ಅಟ್ಯಾಕ್ ಆಯ್ತು ಬಿಸಿಲಿಗೆ, ಬಿಸಿಲು ಪ್ರಮಾಣಕ್ಕೆ ಅಟ್ಯಾಕ್ ಆಯ್ತು. ಕಂಟ್ರೋಲ್ ಆಗಲಿಲ್ಲ. ಎಷ್ಟು ರೋಗ ಎಷ್ಟು ಹೊಡೆದ್ರೂ ಅದು ಗಾಳಿ ಇದಾಗಲಿಲ್ಲ. ಇನ್ನೇನು ಎಲ್ಲ ಲಾಸ್ ಆಯಿತು. ಒಟ್ಟಾರೆ ಸಾಲದ ಸುಳಿಗೆ ಸಿಲುಕಿರುವ ಚಿತ್ರದುರ್ಗದ ರೈತರು ಈಗ ದಿಕ್ಕು ತೋಚದಂತಾಗಿದ್ದಾರೆ. ರಾಜ್ಯ ಸರ್ಕಾರಗಳು ಕೂಡಲೇ ಮಧ್ಯಪ್ರವೇಶಿಸಿ ಸಂಕಷ್ಟದಲ್ಲಿರುವ ಅನ್ನದಾತನಿಗೆ ಬೆಂಬಲ ನೀಡಬೇಕಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.